ಕರ್ತನಾಮದಲ್ಲಿ ಸ್ತೋತ್ರ. ಯೇಸು ಕ್ರಿಸ್ತನು ಪರಿಶುದ್ಧನು ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಕರ್ತನಾಮದಲ್ಲಿ ನಮಗೆ ಹೇಳಿದ್ದಾನೆ. ನಾನು ಪರಿಶುದ್ಧನು, ನೀವೆಲ್ಲರೂ ಪರಿಶುದ್ಧವಾಗಿರಬೇಕು ಅಂತ ವಾಕ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ತಕ್ಕ ನಡ್ಕೊಳ್ಳೋರಿಗೆ ದೇವರ ಮಕ್ಕಳೆಂದು ನಮಗೆ ಹೇಳ್ತಾ ಇದ್ದಾರೆ. ಈಗ ನಾವು ವಾಕ್ಯ ಧ್ಯಾನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೆ ಶುಭಗಳು, ಹೊಸ ವರ್ಷದ ಶುಭಾಕಾಂಕ್ಷೆಗಳು. 2026ನೇ ವರ್ಷ ಬಂದುಬಿಟ್ಟಿದೆ. ನಮ್ಮೆಲ್ಲರಿಗೆ ರಕ್ಷಣೆ ತಂದಿದ್ದಾನೆ ದೇವರು. ರಾಜ್ಯವು, ಶಕ್ತಿಯು, ಬಲವು, ರಕ್ಷಣೆ ಈಗ ಕ್ರಿಸ್ತನದಾಯಿತು. ರಕ್ಷಣೆ ನಮಗೆ ಬಂತು. ಹೇಗೆ ಬಂತು? ಯೇಸು ಕರ್ತನು ಶಿಲುಬೆ ಮೇಲೆ ತನ್ನ ಯಾಗವನ್ನು ಮಾಡಿದ್ದಾನೆ. ಯೇಸು ಕರ್ತನು ನಮಗೆ ಬಲಿಯಾಗ, ಆ ಯಾಗದಿಂದ ನಮಗೆ ದೇವರ ಮಕ್ಕಳಾಗುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ. ದೇವರ ಮಕ್ಕಳಂದರೆ ನಾವು ವಾರಸರು. ನಮಗೆ ಪರಲೋಕ ಭಾಗ್ಯ ಮನೆಗೆ ಕೊಟ್ಟಿದ್ದಾನೆ. ಈಗ 1ನೇ ಪೇತರು ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ನೋಡಿದರೆ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟ್ಟಕ್ಕೆ ಹಾಕಲ್ಪಡುವಾಗ ಆಶ್ಚರ್ಯ ಪಡಬೇಡ್ರಿ. ವಿಪರೀತವಾದ ಸಂಗತಿ ಸಂಭವಿಸಿದ ತಂದು ಯೋಚಿಸಬೇಡ್ರಿ. ಏನ್ರಿ? ಮಹಾಶ್ರಮೆ ಬಂದಿದೆ. ಅಯ್ಯೋ, ಕ್ರಿಸ್ತನಲ್ಲಿ ಹೋದ್ರೆ ಎಲ್ಲ ಶ್ರಮಗಳೇ ಅಪ್ಪ ಅಂತೀರಾ? ಹಂಗಲ್ಲ. ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಿದಾಗ, ಒಂದು ಬಂಗಾರವನ್ನು ತೆಗೆದುಕೊಂಡು ಪುಟಕ್ಕೆ ಹಾಕಿದಾಗ ಅದರ ಮಲಿನವೆಲ್ಲ ತೆಗೆದ ಮೇಲೆ ಅದು ಆಮ್ಲಾಗುತ್ತೆ. ಅದು ಹೆಂಗೆ ಮಾತು ಕೇಳಂದ್ರೆ ಹಂಗೆ ಮಾತು ಕೇಳುತ್ತೆ. ಹೆಂಗೆ ಮಾತು ಕೇಳಂದ್ರೆ ಹಂಗೆ ರೌಂಡ್ ಆಫ್ ಆಗಿ ಅದು ಅದರಲ್ಲಿರುವ ಮಲಿನ ತೆಗೆದು ಬಿಟ್ಟ ಮೇಲೆ ಅದು ಮಾತು ಕೇಳುತ್ತೆ. ಹಾಗೆ ಮನುಷ್ಯನು ಪುಟಕ್ಕೆ ಹಾಕಿದಾಗ ಪರಿಶೋಧನೆಗಾಗಿ ನಿನ್ನನ್ನು ಪರೀಕ್ಷಿಸಬೇಕು ಅಂತ ದೇವರು. ಏಕೆ ಪರೀಕ್ಷಿಸುವುದರಲ್ಲಿ ದೇವರು ಪರೀಕ್ಷೆ ಮಾಡದ ಯಾವುದನ್ನು ನಮಗೆ ಕೊಡೋದಿಲ್ಲ. ಈ ಭೂಮಿ ಆಕಾಶವನ್ನು ಸೃಷ್ಟಿಸಿದಾಗ ಏನು ಹೇಳಿದ್ದಾನೆ ಅಂದರೆ, ಇದು ಒಳ್ಳೆಯದು, 1 ದಿನ ಆಯಿತು, 2 ದಿನ ಆಯಿತು ಅಂತ ಕಷ್ಟಪಟ್ಟು ಕೆಲಸ ಮಾಡಿದ ದೇವರು ನಮಗೆ ಕೆಲಸ ಕೊಟ್ಟ. ಕಷ್ಟಪಟ್ಟು ಕೆಲಸ ಮಾಡ್ರಿ ಅಂತಂದು ಹೇಳ್ದ. ನೋಡ್ರಿ, ಈಗ ನಾವು 21ರಲ್ಲಿ ನೋಡಿದರೆ, 21ನೇ ವಚನ 3ನೇ ಪ್ರಕಟಣೆ ಗ್ರಂಥದಲ್ಲಿ 21ನೇ ವಚನ ನೋಡಿದರೆ, ರೆವಿಲೇಷನ್ 21:3, ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ. ಹೇಗೆ? ಮಹಾಶ್ರಮಗಳು ಅನುಭವಿಸಿ ನಿಮ್ಮನ್ನು ಪುಟಕ್ಕೆ ಹಾಕಿದಾಗ, ಆ ಪುಟದಲ್ಲಿ ನೀವು ಬಗ ಉರಿಯೋ ಶೋಧನೆಯಲ್ಲಿ ನೀವು ಬೀಳುವಾಗ, ಆ ಶೋಧನೆ ನಿಮಗೆ ತಾಕಿದಾಗ, ನೀವು ಶುದ್ಧರಾದಾಗ, ನಿಮ್ಮ ಹೃದಯವು ಶುದ್ಧಿಯಾದಾಗ ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಗೊಳ್ತಾನೆ, ನಿಮ್ಮಲ್ಲಿ ನಿವಾಸ ಮಾಡ್ತಾನೆ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಯೇಸು ಕ್ರಿಸ್ತನು ನಿವಾಸ ಮಾಡ್ತಾನೆ. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ನಿವಾಸ ಮಾಡ್ತಾನೆ. ಈಗ ಏನಾಗಿದೆ? ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರಲ್ಲೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿಲ್ಲ. ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನೀರುವೆ. ಯಾವಾಗ? ನಿನಗೆ ಮಹಾಶ್ರಮೆಗಳು ಬಂದಾಗ, ನೀನು ಕಷ್ಟಕ್ಕೆ ಪಾಲಾಗಿದಾಗ, ನಿನ್ನ ಪರಿಶೋಧಿತವಾದಾಗ, ಪುಟಕ್ಕೆ ಹಾಕಿದಾಗ, ನೋಡಿ ನಿನ್ನನ್ನು ಬಲಗೊಳಿಸಿದಾಗ ದೇವರು ಏನು ಮಾಡ್ತಾರೆ ಅಂದರೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರ ನಿವಾಸವು ನಮ್ಮಲ್ಲಿದೆ.
ದೇವರ ನಿವಾಸವು ನಮ್ಮಲ್ಲಿದೆ ಅಲ್ಲ. ಮೂರು ಅವರೊಡನೆ ವಾಸ ಮಾಡುವನು, ಅವರು ಆತನೇ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರೆಲ್ಲ ಒರೆಸು ಬಿಡುವನು. ಯೋಹಾನು ಬರೆದ ಪತ್ರಿಕೆಯಲ್ಲಿ ನೋಡಿದರೆ, ಯೋಹಾನು ಬರೆದ ಪತ್ರಿಕೆ ನೋಡ್ರಿ 11, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರಲ್ಲ ಆತನನ್ನು ಅಂಗೀಕರಿಸಿದವರಿಗೆ. ಯಾರು ಆತನು ಅಂಗೀಕರಿಸಲಿಲ್ಲ. ಯಾರು ಅಂಗೀಕರಿಸಲಿಲ್ಲ? ಸ್ವಂತ ಜನರೇ ಅವನನ್ನು ಅಂಗೀಕರಿಸಲಿಲ್ಲ. ಸ್ವಂತ ಜನರೇ ಅಂಗೀಕರಿಸಲಿಲ್ಲದ್ರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದ ಅಂದರೆ ಆತನಲ್ಲಿ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರು ಮಕ್ಕಳಾಗುವುದಕ್ಕೆ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧವಾಗಲಿ ರಕ್ತ ಸಂಬಂಧವಾಗಲಿ ಇವರು ಹುಟ್ಟಿಲ್ಲ, ಆದರೆ ಯಾರ್ಯಾರು ದೇವರನ್ನು ಅಂಗೀಕರಿಸಿದರು ಅವರು ದೇವರ ಮಕ್ಕಳಾಗಿಕ್ಕೆ ಅಧಿಕಾರ ಕೊಟ್ಟನು, ಆಡಳಿತ ಕೊಟ್ಟನು. ದೇವರ ಮಾತು ಬಹು ಬಲವಾದದ್ದು. ದೇವರ ಆತ್ಮದಿಂದ ನಾವು ನೆಳ್ಕೊಳ್ಳಿದ್ದೀವಿ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಈಗ ಪೇತರು ಬರೆದ ಪತ್ರಿಕೆಯಲ್ಲಿ ನಾವು ಪೇತರು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ನೋಡಿದರೆ, ದೇವರು ನಮಗೆ ಎಷ್ಟು ಪ್ರೀತಿಸಿದಾನೋ ಅಷ್ಟೇ ಪರೀಕ್ಷಿಸಿದ್ದಾನೆ, ಅಷ್ಟೇ ಶೋಧಿಸಿದ್ದಾನೆ. ಅಷ್ಟೇ ಶೋಧಿಸಿ ನಮ್ಮನ್ನು ಪ್ರಿಯರನ್ನಾಗಿ ಮಾಡಿಕೊಂಡು ದೇವರು ನಮ್ಮನ್ನು ಬಲಗೊಳಿಸಿದ್ದಾನೆ. ನಮ್ಮನ್ನು ಬಲಗೊಳಿಸಿ ಸ್ಥಿರವಾಗಿರುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ದೇವರ ಮಕ್ಕಳು ಅಂತ ನಮ್ಮನ್ನು ಕೂಗಿದ್ದಾನೆ. ನೋಡ್ರಿ, ಕ್ರಿಸ್ತನು ಶರೀರದಲ್ಲಿ ಬಾಧಪಟ್ಟಿದ್ದರಿಂದ ನೀವು ಸಹ ಆತನಿಗೆ ಭಾವವನ್ನೇ ಹಿಡಿದುಕೊಳ್ಳಿರಿ. ಕ್ರಿಸ್ತನು ಶಿಲುಬೆಯಲ್ಲಿ ಎಷ್ಟು ನಮಗೆ ತ್ಯಾಗ ಮಾಡಿದನೋ ಅವನಾಗಿ ನೀವು ತ್ಯಾಗವನ್ನು ಮಾಡಿ ಇನ್ನೊಬ್ಬರಿಗೆ ಕ್ರಿಸ್ತನನ್ನು ಪರಿಚಯ ಮಾಡಿ ಸುವಾರ್ತೆ ಸಾರಿರಿ. ಏಕೆಂದರೆ ನೀನು ರಕ್ಷಿಸಲ್ಪಟ್ಟಿಯ, ಅವರು ಕೂಡ ಮನ ತಿರುಗಬೇಕು, ರಕ್ಷಿಸಲ್ಪಡಬೇಕು, ದೇವರ ಮಕ್ಕಳಾಗಬೇಕು, ದೇವರ ಕೃಪೆಯನ್ನು ಹೊಂದಬೇಕು, ದೇವರ ನಿವಾಸಕ್ಕೆ ಸೇರಬೇಕು. ಈಗೋ ದೇವರ ನಿವಾಸವು ನಮ್ಮಲ್ಲಿದೆ. ನಿಮ್ಮ ಕಣ್ಣೀರನ್ನೆಲ್ಲ ಹರಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ತನ್ನನ್ನು ಎಂದರು ಎಷ್ಟು ಜನ ಅಂಗೀಕರಿಸಿದ್ರು ಅವರೆಲ್ಲರಿಗೆ ದೇವರ ಮಕ್ಕಳಾಗೋದಕ್ಕೆ ಕೃಪೆ ಕೊಟ್ಟಿದ್ದಾನೆ. ಈಗ ಆ ಭಾವವನ್ನು ನೀವು ಹಿಡಿದುಕೊಂಡು ನೋಡ್ರಿ, ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದವರಾಗಿ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ, ಇನ್ನೂ ಪಾಪಕ್ಕೆ ನೀನು ದಾಸನಾಗದೆ, ಪಾಪವನ್ನು ನೀನು ಅಸಹಿಸಿಕೊಳ್ಳಬೇಕು. ಯಾವಾಗ ಅಸಹಿಸಿಕೊಳ್ತೀಯೋ, ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಉಳಿದಿರುವ ಜೀವಮಾನ ಕಾಲ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡು, ಸುವಾರ್ತೆ ಹೇಳು, ರಕ್ಷಣೆಗೆ ಸಿದ್ಧಿಗೆ ತಂದುಕೊಂಡು ಬರಬೇಕು. ರಕ್ಷಣೆಯಲ್ಲಿ ನೀವು ಕರ್ಕೊಂಬರಬೇಕು. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು. ಇನ್ನೂ ಹೊಸ ವರ್ಷ ಬಂದಿದೆ, 2026 ಬಂದುಬಿಟ್ಟಿದೆ. ಹೊಸ ವರ್ಷದಲ್ಲಿ ನಾವು ಜನವರಿಯಲ್ಲಿ ಬಂದುಬಿಟ್ಟಿದ್ದೀವಿ. ಈಗ ನಾವು ಈ ಹೊಸ ವರ್ಷದ ಶುಭಾಕಾಂಕ್ಷೆಗಳು ಹೇಳ್ಕೊಂಡು ತನ್ನನ್ನು ಎಷ್ಟು ಜನ ಅಂಗೀಕರಿಸಿದ್ರು ಅವರಿಗೆ ದೇವರ ಮಕ್ಕಳಂತ ಅಧಿಕಾರ, ಆಡಳಿತ ಕೊಟ್ಟ. ರಾಜ್ಯವು ಶಕ್ತಿಯು ಬಲವು ಕ್ರಿಸ್ತನದಾಯಿತು. ಈಗ ಇನ್ನು ಮನುಷ್ಯರ ಅಭಿಲಾಷ ಪ್ರಕಾರ ಬದುಕದೇ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ನೀವು ಬಂಡತನವು, ದುರಾಶೆ, ಕೆಡುಕುತನ, ಎಲ್ಲ ಮದ್ಯಪಾನಗಳು, ಅಸಹಿಸಿಕೊಂಡು ವಿಗ್ರಹಾರಾಧನೆ ಮೊದಲಾಗಿ ನಡೆಸುವರಲ್ಲಿ ಯಾರು ಇಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಟ ಕೃತ್ಯಗಳು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲ ಸಾಕು. ಇನ್ನು ಮುಂದೆ ದೇವರಿಗಾಗಿ
ಈಗ ಶಿಲುಬೆಯಲ್ಲಿ ದೇವರು ಬದುಕಿದ್ರೆ ನಾವು ನಾವು ನೀತಿವಂತರಾಗ್ತಾ ಇದ್ದಿಲ್ಲ. ತ್ಯಾಗ ಮಾಡಿದ್ದಾನೆ, ಪ್ರಾಣ ತ್ಯಾಗ ಮಾಡಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ. ಸಮಾಧಿಯಿಂದ ಎದ್ದು ಮರಣ ಪುನರುತ್ಥಾನಾಗಿ ಬಂದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಇದು ದೇವರ ಮರ್ಮ, ದೇವರ ಚಿತ್ತವು. ಹೀಗೆ ನೀನು ನಿನ್ನ ಬಚ್ಚಿಕೊಂಡು ಈಗ ನೀನು ಏನನ್ನು ಸಂಪಾದಿಸಿಕೊಂಡಿದೆಯೋ, ದೇವರ ರಕ್ಷಣೆಯನ್ನು ಸಂಪಾದಿಸಿಕೊಂಡಿದೆಯಾ, ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಂಡಿದೆಯಾ, ದೇವರು ನಿನ್ನ ಹೃದಯದಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿದ್ದಾನೆ. ನೀನು ದೇವರಲ್ಲಿದ್ದೀಯಲ್ಲ, ನೀನು ಇನ್ನೊಬ್ಬರಿಗೆ ದೇವರಿಗಾಗಿ ಹೇಳಿ ರಕ್ಷಣೆ ಹೊಂದಿದರೆ ಅದು ದೇವರು ಕೃಪೆ ಕೊಡ್ತಾನೆ, ದಯ ಕೊಡ್ತಾನೆ, ಕನಿಕರ ತೋರಿಸ್ತಾನೆ. ನಮ್ಮ ಬಾಳಿನಲ್ಲಿ ಇನ್ನು ಬದುಕಿರುವುದು ಕ್ರಿಸ್ತನಿಗಾಗಿ ಬದುಕಿ, ಕ್ರಿಸ್ತನಿಗಾಗಿಯೇ ಜೀವಿಸಿ, ಕ್ರಿಸ್ತನನ್ನು ಪರಿಚಯ ಮಾಡಿ, ಕ್ರಿಸ್ತನಿಗೆ ಸುವಾರ್ತೆ ಹೇಳಿ ದೇವರ ಅತಿ ಪರಿಶುದ್ಧವಾದ ಕೃಪೆಯನ್ನು ನಾವು ಹೊಂದೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ. ಗೋನಪ್ಪ, ದೇವರ ನಿವಾಸವು ನಮ್ಮಲ್ಲಿದೆ, ನಮ್ಮ ಹೃದಯದಲ್ಲಿದೆ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ದೇವರು ನಿವಾಸ ಮಾಡ್ತಾ ಇದ್ದಾರೆ. ಕರ್ತನೇ ಸ್ತೋತ್ರ. ನಮಗೆ ಕೃಪೆ ಕೊಟ್ಟಿಯಾ, ಕನಿಕರ ತೋರಿಸಿದ್ಯಾ, ರಕ್ಷಣೆ ಕೊಟ್ಟಿದ್ಯಾ. ಇದೇ ತಂದೆ, ಈಗ ರಕ್ಷಣಾ ಬಲವು, ಶಕ್ತಿಯು, ರಾಜ್ಯವು ತಂದ್ರಿ ಬಲವು ಈಗ ದೇವರದಾಯಿತು ತಂದು ಹೇಳ್ತಾ ಇದೆ. ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ಯೇಸು ಕ್ರಿಸ್ತು ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.